ಮದುವೆಗೂ ಮುಂಚೆ ತುಂಬ ಸಣ್ಣಗಿದ್ದ ಮಹಿಳೆಯರು ಕೂಡ ಮದುವೆ ಆದ ಕೆಲವು ತಿಂಗಳುಗಳ ನಂತರ ಅಥವಾ 1 ಅಥವಾ 2 ವರ್ಷಗಳಲ್ಲಿ ದಪ್ಪ ಆಗಿರೋದನ್ನ ನಾವು ನೋಡಿರ್ತೀವಿ ಅಥವಾ ಗಮನಿಸಿರ್ತೀವಿ. ಮದುವೆ ಆದರೆ ದಪ್ಪ ಆಗ್ತಾರೆ ಅಂತ ಹಲವು ಜನ ಹೇಳ್ತಿರ್ತಾರೆ ಕೂಡ. ಆದರೆ ಇದು ನಿಜನ? ಮದುವೆನೇ ತೂಕ ಹೆಚ್ಚೋದಕ್ಕೆ ಕಾರಣನ? ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ನಿಜವಾದ ಕಾರಣ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ, ಆಯುರ್ವೇದಿಕ್ ಡಾಕ್ಟರ್. ಮೊದಲಿಗೆ ಒಂದು ವಿಷಯ ಸ್ಪಷ್ಟಪಡಿಸಬೇಕು ಅಂದರೆ, ಮದುವೆಯಾದ ಪ್ರತಿಯೊಬ್ಬ ಮಹಿಳೆಯೂ ಕೂಡ ದಪ್ಪ ಆಗೋದಿಲ್ಲ. ಹಾಗೆ ಮದುವೆಯ ತೂಕ ಹೆಚ್ಚೋದಕ್ಕೆ ಕಾರಣ ಆಗಿರೋದಿಲ್ಲ. ಆದರೆ ಮದುವೆಯ ನಂತರ ಜೀವನದಲ್ಲಿ ಆಗೋ ಕೆಲವು ಬದಲಾವಣೆಗಳಾಗಿರ್ಬೋದು, ಇವು ತೂಕ ಹೆಚ್ಚೋದಕ್ಕೆ ಕಾರಣವಾಗ್ಬೋದು. ಮದುವೆ ಆದ ನಂತರ ಹೆಚ್ಚಿನ ಮಹಿಳೆಯರಲ್ಲಿ ಆಹಾರದ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಹೊಸ ಮನೆ, ಹೊಸ ಕುಟುಂಬ, ಹೊಸ ಸಮಯಕ್ಕೆ ಊಟ ಆಗಿರ್ಬೋದು, ಹೊರಗಿನ ಊಟ ಆಗಿರ್ಬೋದು, ವಾರಾಂತ್ಯಗಳಲ್ಲಿ ರೆಸ್ಟೋರೆಂಟ್ಗಳಿಗೆ ಹೋಗೋದಾಗಿರ್ಬೋದು, ಸಿಹಿ ಪದಾರ್ಥಗಳು ಮತ್ತು ಹಬ್ಬಗಳು, ಕುಟುಂಬ ಸಮಾರಂಭಗಳು, ಇವುಗಳೆಲ್ಲವೂ ಮೊದಲಿಗಿಂತ ಅತಿ ಹೆಚ್ಚು ಕ್ಯಾಲೋರಿಗಳನ್ನು ದೇಹಕ್ಕೆ ಸೇರಿಸ್ತಾ ಹೋಗುತ್ತೆ. ದೇಹಕ್ಕೆ ಬೇಕಾಗಿರೋ ಅಂಥ ಹೆಚ್ಚು ಕ್ಯಾಲೋರಿ ಸೇರಿಕೊಂಡಾಗ ಉಳಿದ ಶಕ್ತಿ ಕೊಬ್ಬಿನ ರೂಪದಲ್ಲಿ ಸಂಗ್ರಹವಾಗಿ ತೂಕ ನಿಧಾನವಾಗಿ ಹೆಚ್ಚಾಗುತ್ತಾ ಹೋಗುತ್ತೆ. ದೈಹಿಕ ಚಟುವಟಿಕೆ ಅಂದರೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮದುವೆಯ ಮೊದಲು ಕಾಲೇಜು, ಕೆಲಸ ಅಥವಾ ದಿನನಿತ್ಯದ ಓಡಾಟ ಅಂತ ಹೇಳ್ಬಿಟ್ಟು ಸಾಕಷ್ಟು ನಡೆಯುವ ಅಭ್ಯಾಸ ಹೊಂದಿರ್ತೀರ. ಆದರೆ ಮದುವೆಯ ನಂತರ ಕೆಲಸದ ಸ್ವರೂಪ ಬದಲಾಗ್ತಾ ಹೋಗುತ್ತೆ, ಮನೆಯ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತವೆ, ಅಥವಾ ವ್ಯಾಯಾಮಕ್ಕೆ ಸಮಯ ಸಿಗದೆ ಇರೋದ್ರಿಂದ ದೈಹಿಕ ಚಟುವಟಿಕೆ ಅಂದರೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ಬೋದು. ಇದರಿಂದ ಕ್ಯಾಲೋರಿ ಖರ್ಚಾಗದೆ ಉಳಿದ್ರೆ ತೂಕ ಸಹಜವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಒತ್ತಡ ಮತ್ತು ನಿದ್ರೆ ಕೊರತೆ ಆಗಿರುತ್ತೆ. ಮದುವೆಯ ನಂತರ ಹೊಸ ಪರಿಸರದಕ್ಕೆ ಹೊಂದ್ಕೊಳ್ಬೇಕಾಗಿರುತ್ತೆ. ಕೆಲಸ ಮತ್ತು ಕುಟುಂಬದ ಜವಾಬ್ದಾರಿಗಳು ಕೆಲವೊಮ್ಮೆ ಮಾನಸಿಕ ಒತ್ತಡಗಳನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇವುಗಳಿಂದ ನಿದ್ರೆ ಕಡಿಮೆ ಆಗ್ಬೋದು. ನಿದ್ರೆ ಸರಿಯಾಗಿ ಆಗ್ತಿದ್ರೆ ಹಸುವನ್ನು ನಿಯಂತ್ರಿಸುವಂಥ ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಇದರಿಂದ ಹೆಚ್ಚು ಹಸುವಾಗ್ಬಿಟ್ಟು ಸಿಹಿ ಅಥವಾ ಜಂಕ್ ಫುಡ್ಗಳನ್ನ ತಿನ್ನೋ ಆಸೆ ಆಗುತ್ತೆ. ಆಗ ಮಹಿಳೆಯ ತೂಕ ಸಹಜವಾಗಿ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅನೇಕ ಮಹಿಳೆಯರಲ್ಲಿ ಮದುವೆಯ ನಂತರ ಗರ್ಭಧಾರಣೆ ಆಗ್ತಾ ಇರುತ್ತೆ. ಗರ್ಭಾವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆಗಾಗಿ ದೇಹದಲ್ಲಿ ಸಹಜವಾಗಿ ತೂಕ ಹೆಚ್ಚಾಗ್ತಿರುತ್ತೆ. ಹೆರಿಗೆಯ ನಂತರ ಕೆಲವು ತಿಂಗಳುಗಳಲ್ಲಿ ಎಲ್ಲರ ತೂಕವೂ ಕೂಡ ತಕ್ಷಣ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಮತ್ತು ಆಗೋದು ಇಲ್ಲ ಕೂಡ ಕೆಲವರಲ್ಲಿ. ಮಗುವಿನ ಆರೈಕೆ, ನಿದ್ರೆ ಕೊರತೆ, ವ್ಯಾಯಾಮಕ್ಕೆ ಸಮಯ ಸಿಗದೆ ಇರೋದ್ರಿಂದ, ಕೆಲವೊಮ್ಮೆ ಹೆಚ್ಚು ಕ್ಯಾಲೋರಿಗಳು ಇರುವ ಆಹಾರಗಳನ್ನ ಸೇವಿಸೋದ್ರಿಂದ ಇವೆಲ್ಲವೂ ತೂಕ ಜಾಸ್ತಿ ಆಗೋದಕ್ಕೆ ಕೂಡ ಕಾರಣ ಆಗ್ಬೋದು. ನೆಕ್ಸ್ಟ್ ಬಂದು ಹಾರ್ಮೋನ್ ಸಮಸ್ಯೆಗಳಾಗಿರುತ್ತೆ. ಕೆಲವು ಮಹಿಳೆಯರಲ್ಲಿ ಏನಾಗುತ್ತೆ ಅಂದರೆ PCOS, ಥೈರಾಯ್ಡ್ ಸಮಸ್ಯೆ ಅಥವಾ ಇತರ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ಗಳು ಕೂಡ ತೂಕ ಹೆಚ್ಚಾಗೋದಕ್ಕೆ ಕಾರಣವಾಗ್ಬೋದು. ನಿಮ್ಮ ತೂಕ ಏಕಾಏಕಿ ಅಂದರೆ ಸಡನ್ ಆಗಿ ಜಾಸ್ತಿ ಆಗ್ತಾ ಇದ್ರೆ, ಜೊತೆಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿದ್ರೆ, ಹೆಚ್ಚು ಸುಸ್ತು, ಕೂದಲು ಉದುರೋದು ಅಥವಾ ಚರ್ಮದ ಸಮಸ್ಯೆಗಳಿದ್ರೆ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೂಡ ಬೇಕಾಗಿರೋವಂಥ ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಕೂಡ ತಗೊಳ್ಬೋದು. ನೆಕ್ಸ್ಟ್ ರೀಸನ್ ಬಂದು ಏಜ್ ಮತ್ತು ಮೆಟಬಾಲಿಸಮ್. ಇದರಲ್ಲಿ ಏನಾಗುತ್ತೆ ಅಂದರೆ, ಏಜು ಹೆಚ್ಚಾಗ್ತಾ ಬಂದಂತೆ ದೇಹದ ಮೆಟಬಾಲಿಸಮ್ ಸ್ವಲ್ಪ ನಿಧಾನವಾಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ, ಮೊದಲು ತಿಂದಷ್ಟೇ ಆಹಾರ ತಿಂದರೂ ಕೂಡ ಈಗ ಅದೇ ಪ್ರಮಾಣದ ಕ್ಯಾಲರಿ ಖರ್ಚಾಗದೇ ಇರ್ಬೋದು. ಆದ್ದರಿಂದ ಏನು ಮಾಡಬೇಕಂದ್ರೆ, ಆಹಾರ ಮತ್ತು ವ್ಯಾಯಾಮದ ಕಡೆ ತುಂಬ ಗಮನ ಕೊಡಬೇಕಾಗಿರೋದು ಇದರಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಹೇಗೆ ತೂಕನ ನಿಯಂತ್ರಿಸ್ಬೋದು ಅಂದರೆ, ಪ್ರತಿದಿನ ಕನಿಷ್ಠ 30 ನಿಮಿಷ ವಾಕ್ ಮಾಡಿ ಅಥವಾ ವ್ಯಾಯಾಮ ಮಾಡಿ, ಸಮತೋಲನ ಆಹಾರ ಸೇವಿಸಿ ಅಥವಾ ಹೆಚ್ಚು ಸಕ್ಕರೆ, ಸಿಹಿ ಮತ್ತು ಜಂಕ್ ಫುಡ್ನ ಕಡಿಮೆ ಮಾಡಿ, ಪ್ರತಿದಿನ 7 ರಿಂದ 8 ಗಂಟೆ ಉತ್ತಮ ನಿದ್ರೆ ಪಡೆಯೋದಕ್ಕೆ ಪ್ರಯತ್ನಿಸಿ, ಸಾಕಷ್ಟು ನೀರು ಕುಡೀರಿ. ತೂಕ ಏಕಾಏಕಿ ಹೆಚ್ಚಾದರೆ ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮದುವೆ ಆದರೆ ದಪ್ಪ ಆಗ್ತಾರೆ ಅನ್ನೋದು ಸಂಪೂರ್ಣವಾಗಿ ಸತ್ಯ ಅಲ್ಲ. ಆದರೆ ಮದುವೆಯ ನಂತರ ಬದಲಾಗುವ ಜೀವನ ಶೈಲಿ, ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ, ನಿದ್ರೆ, ಗರ್ಭಧಾರಣೆ ಮತ್ತು ಹಾರ್ಮೋನ್ ಸಮಸ್ಯೆಗಳೇ ಮುಖ್ಯ ಕಾರಣಗಳಾಗಿರುತ್ತೆ. ಸರಿಯಾದ ಜೀವನ ಶೈಲಿ, ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಇದ್ದರೆ ಮದುವೆಯ ನಂತರವೂ ಆರೋಗ್ಯಕರ ತೂಕವನ್ನು ಕಾಪಾಡ್ಕೊಳ್ಬೋದು.